ಇದಕ್ಕೆ ಬಾಬಿನ್ ಕೇಸ್ ಬರೋದಿಲ್ಲ ಹಾಂ ಸರ್. ನಿಮ್ಮ ಮಷಿನ್ ಥರ. ಆಮೇಲೆ ಇದು ರೋಟ್ರಿ ಸಿಸ್ಟಮ್ಮು, ಫುಲ್ ತಿರುಗುತ್ತೆ. ಈ ಥರ ಮಷಿನ್ಗಳು ಯಾವುದು ಇಂಪೋರ್ಟೆಡ್ ಮಷಿನ್ಸ್ ಬರುತ್ತಲ್ಲ, ದೊಡ್ಡ ದೊಡ್ಡ ಮಷಿನ್ಸು, ಆ ಥರ ರೋಟ್ರಿ ಸಿಸ್ಟಮ್ ಮಷಿನು. ರೋಟ್ರಿ ಸಿಸ್ಟಮ್ ಯಾವತ್ತೂ ಒಳ್ಳೆಯದು. ದಾರ ಹಾಕುವಾಗ ಫಸ್ಟು ಇದು ಹಿಂಗೆ ಸಪೋಸ್ ಮರ್ತೋದ್ರೂ ಪ್ರತಿಯೊಂದು ಸೆಲ್ಫ್ ಎಕ್ಸ್ಪ್ಲನೇಟರಿ ಇದೆ. ಇದನ್ನು ಹೀಗೆ ಒಂದು ಹೀಗೆ ಮತ್ತು ಒಂದು 4 ರೌಂಡು ತಿರುಗಿಸಿ. ಹೀಗೆ ಇದು ಕ್ಲಾಕ್ ವೈಸ್ ತಿರುಗಬೇಕು. ಪುಷ್ ಮಾಡಿ. ಅದಾದಮೇಲೆ ಪ್ರೆಸ್ ಮಾಡಿ. ಬಾಬಿನ್ ಫಿಲ್ 400 ಎಷ್ಟು ಬೇಕು ಅಷ್ಟು ಮ್ಯಾಕ್ಸಿಮಮ್ ತೋರಿಸ್ತೀನಿ. ಹೀಗೆ 800 ಒಂದು ಯೂ ಟರ್ನ್ ಆದಮೇಲೆ ಒಂದು 4 ಥ್ರೆಡ್ ತಿರುಗಿಸಿ. ತಿರುಗಿಸಾದ್ಮೇಲೆ ಇದು ಗಡಿಯಾರ ತಿರುಗ್ದಂಗೆ ಹಾಕಿ, ಕ್ಲಾಕ್ ವೈಸ್ ತಿರುಗಂಗೆ ಪುಷ್ ಮಾಡಿ ಅಷ್ಟೇ. ಬಾಬಿನ್ ತಿರುಗಿ ಫುಲ್ ಆದ್ಮೇಲೆ ಅದೇ ಓಪನ್ ಆಗುತ್ತೆ. ಇಲ್ಲ ಅಂದರೆ ಎಷ್ಟು ಬೇಕು ಅಷ್ಟು ತಿರುಗಿಸ್ಕೊಡಿ. ರಿಲೀಸ್. ಈಗ ಬಾಬಿನ್ ಇಲ್ಲಿ ಹಾಕುವಾಗ ಇಲ್ಲಿ ಹಿಂಗೆ ತಿರುಗಬೇಕಲ್ವಾ, ಕ್ಲಾಕ್ ವೈಸ್ ತಿರುಗಬೇಕಲ್ವಾ. ಇಲ್ಲಿ ಆಂಟಿ ಕ್ಲಾಕ್ ವೈಸ್ ಇಲ್ಲಿದೆ ಫಿಗರ್. ಅದಕ್ಕೆ ಇದನ್ನ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಳ್ಳಿ, ಬಿಡಿ ಇದ್ರ ಒಳಗಡೆ. ಇಲ್ಲಿ ಹಾಕ್ಬೇಕಾದ್ರೆ ಈ ಕಡೆ ಥ್ರೆಡ್ ಈ ಕಡೆ ಬರಬೇಕು. ಹಾಂ, ಇಲ್ಲಿ ಹಾಕ್ಬೇಕಾದ್ರೆ ಈ ಕಡೆ ಇರಬೇಕು ನೋಡಿ. ಇಲ್ಲಿ ಇಷ್ಟೇ. ಹೆಂಗೆ ಅಂದರೆ ಇಲ್ಲೊಂದು ಪತ್ತಿ ಇದೆ, ಇಲ್ಲೊಂದು ಅಟ್ಯಾಚ್ಮೆಂಟ್ ಇದೆ. ಅಟ್ಯಾಚ್ಮೆಂಟ್ಗೆ ದಾರ ಒಳಗಡೆ ಹೋಗುತ್ತೆ. ಇದನ್ನ ಹಿಂಗೆ ಹಾಕಿ ಇಲ್ಲಿಗೆ ತಗೊಂಬನ್ನಿ. ಈ ಆರೋ ಮಾರ್ಕ್ ಇದೆ ನೋಡಿ, ಇಲ್ಲಿಗೆ ತಗೊಂಬಂದು ಸುಮ್ಮನೆ ಹಿಂಗೆ ಹಿಂದ್ ಕಡೆಯಿಂದ ಎಳ್ಕೊಂಡ್ರೆ ಅದು ಒಳಗೆ ಹೋಗುತ್ತೆ. ನೀವು ಅದನ್ನೇ ನೀವು ಹಿಂಗೆ ಮಾಡಿದ್ರೆ ಬರಲ್ಲ, ಹಿಂಗೆ ಮಾಡಿದ್ರೆ ಬರಲ್ಲ. ಇಲ್ಲಿಗೆ ತಗೊಂಬಂದು ನೋಡಿ ತಳ್ತಾ ಇದ್ದೀನಿ ನಾನು ದಾರ. ಎಳಿದಿ ದಾರ ಒಂಚೂರು ಸ್ಟಿಫ್ನೆಸ್ ಬಂದ್ಬಿಡ್ತು ನೋಡಿ, ಸ್ಟಿಫ್ನೆಸ್ ಬರುತ್ತೆ ಇಷ್ಟ. ಅದನ್ನು ಬೇಕಾದ್ರೆ ಇಲ್ಲಿ ಕಟ್ ಮಾಡಿ ಫ್ಲಾಪ್ ಹಾಕಿ. ಈಗ ನೆಕ್ಸ್ಟ್ ದಾರ ಹಾಕೋದು ಹೆಂಗೆ ಅಂತ, ಇದು ಇಲ್ಲಿ ಹಾಕಿರ್ತಿರಲ್ಲ ತೆಗಿರಿ. ಇದು ಸಪ್ರೇಟ್ ಹಾಕಬೇಕು. ಹಾಂ ಹೌದು. ಇಲ್ಲೇನಿದೆ, ಗೋ ಡೌನ್. 1 2 3 ಯೂ ಟರ್ನ್, 3 ಇಲ್ಲಿ 4 ಹೀಗೆ ಬಂದು ಹೀಗೆ ಎಲ್ಲೂ ಪೋಣಿಸ್ಬೇಕಂತ ಏನಿಲ್ಲ. ಅದಾದಮೇಲೆ ಇಲ್ಲಿ ನೋಡಿ ಹೀಗೆ, ಗೊತ್ತಾಯ್ತಾ? ಹಾಂ. ಅದಾದಮೇಲೆ ಸೂಜಿಗೆ ಡೈರೆಕ್ಟಾಗಿ ಹಿಂಗೂ ಹಾಕ್ಬೋದು, ಇಲ್ಲ ಇದಕ್ಕೆ ಬಿಲ್ಟಿನ್ ನೀಡಲ್ ಥ್ರೆಡರ್ ಇದೆ. ನಾವು ಏರಿಸ್ಬೋದಲ್ಲ ಅದಕ್ಕೆ, ತೆಗೆದು ಡೈರೆಕ್ಟಾಗಿ. ಈಗ ನಮಗೆ ಕಣ್ಣು ಮಂಜಿಲ್ಲ ಅಂದರೆ ಡೈರೆಕ್ಟಾಗಿ ಹಾಕಿ, ಕಣ್ಣು ಮಂಜಿದ್ರೆ ಇದನ್ನು ಯೂಸ್ ಮಾಡಿ. ಇದನ್ನು ಯೂಸ್ ಮಾಡೋದು ತುಂಬ ಸಿಂಪಲ್ಲು. ಫಸ್ಟು ಸೂಜಿ ಹಿಂಗಿರುತ್ತಲ್ಲ, ಸೂಜಿ ಹಿಂಗಿರುವಾಗ ದಾರ ಹಾಕ್ಬಿಡ್ತೀರಾ ನೀವು. ಈಗ ನೋಡಿ ಸೂಜಿ ಕೆಳಗಿದೆ, ಸೂಜಿ ಇರುವಾಗ ಬೇಕಾದ್ರೆ ದಾರ ಹಾಕಿ ಹಿಂಗೆ, ಮತ್ತೆ ಒಂದು ಕೆಳಗೆ ಬರಲಿ, ಒಂದು ಹಿಂಗೆ. ಅದಾದಮೇಲೆ ಇಲ್ಲೊಂದು ಸ್ಟೇನ್ಲೆಸ್ ಸ್ಟೀಲ್ ಪಾಟ್ ಇದೆಯಲ್ಲ, ಅದಕ್ಕೆ ಹಿಂಗೆ ಹಿಂಗಾದ್ಮೇಲೆ ಇದನ್ನು 2 ಕೈಯಲ್ಲಿ ಹಿಂಗೆ ಇಟ್ಕೊಂಡು ಹೀಗೆ. ಅದಾದ್ಮೇಲೆ ಸೂಜಿಗೆ ಹಾಕೋದು. ಇದು ಡೈರೆಕ್ಟ್ ಹಿಂಗೆ, ಸೂಜಿ ಡೈರೆಕ್ಟ್ ಸ್ಟ್ರೈಟ್. ಇದು ಆ ಮಷಿನ್ ಥರ ಹಿಂಗಲ್ಲ, ಹಿಂಗೆ ಹಾಕೋದು. ಹಿಂಗೆ ಹಾಕುವಾಗ ಕಟ್ ಮಾಡಿಬಿಟ್ಟು ಬೇಕಾದ್ರೆ ಹಿಂಗೆ ಹಾಕಿ, ಇಲ್ಲಾಂದರೆ ಸೂಜಿ ಏನಾರ ಕೆಳಗಿದ್ರೆ ಮೇಲ್ಗಡೆಗೆ ಮಾಡ್ಕೊಳ್ಳಿ. ಫುಲ್ ಮೇಲ್ಗಡೆಗೆ ಮಾಡ್ಕೊಂಡು ಇದನ್ನು ಹಿಂಗೆ ಹೇಳಿದ್ರೆ ಅದು ಕರೆಕ್ಟಾಗಿ ಅದ್ರ ಪಾಡೆಗೆ ಸೂಜಿ ಹೋಲ್ ಒಳಗಡೆ ಹೋಗಿ ಕೂರುತ್ತೆ. ಅದಾದಮೇಲೆ ಹೀಗೆ ಬಂದು ಹೀಗೆ ಅದೇನು ಮಾಡುತ್ತೆ ಅಂತ ಹೇಳಿದ್ರೆ, ಈ ಸೂಜಿ ಹೋಲ್ ಇದೆಯಲ್ಲ, ಸೂಜಿ ಹೋಲ್ ಒಳಗಡೆ ಇದರಲ್ಲಿ ಒಂಥರ ಸಣ್ಣ ಹುಕ್ಕಿದೆ. ಆ ಹುಕ್ಕು ಸೂಜಿ ಹೋಲ್ ಒಳಗಡೆ ಹೋಗಿ ಹಿಂಗೆ ನಿಂತ್ಕೊಂಡಿರುತ್ತೆ. ದಾರ ಹಿಂಗೆ ಹಾಕೊಂಡ್ರೆ ಅಷ್ಟೇ. ಆಮೇಲೆ ಪುನಃ ಕಟ್ ಮಾಡೋಕ್ಕಿಂತ ಕಟ್ಟರ್ ಇದೆ. ಈ ಥರ ಎಲ್ಲ ಫೆಸಿಲಿಟಿ ಇದೆ. ಒಂದು ನಿಮಿಷ